ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ನಾವು ಇವತ್ತು ಕುಷ್ಕಾ ರೈಸ್ ಮಾಡೋಣ. ನಾರ್ಮಲ್ ಆಗಿ ನೀವೆಲ್ಲರೂ ರೆಸ್ಟೋರೆಂಟ್ ಅಲ್ಲಿ ದಾಬಾದಲ್ಲಿ ಕುಷ್ಕಾ ರೈಸ್ ತಿಂದಿರ್ತೀರಾ, ಆದ್ರೆ ಇವತ್ತು ನಾವು ಮನೆಯಲ್ಲೇ ಮಸಾಲ ಪ್ರಿಪೇರ್ ಮಾಡಿ ಸೂಪರ್ ಡಿಲಿಷಿಯಸ್ ಆದಂತ ಕುಷ್ಕಾ ರೈಸ್ ಮಾಡೋಣ. ನೀವೆಲ್ಲರೂ ಮಿಸ್ ಮಾಡದೆ ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ನನಗೆ ರುಚಿ ಹೇಗೆ ಆಗಿದೆ ಅಂತ ಕಾಮೆಂಟ್ ಅಲ್ಲಿ ಹೇಳಿ. ಹಾಗೇನೆ ಹೊಸೊಬ್ರು ಯಾರಾದ್ರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು, ಮಸಾಲ ಮಾಡಲಿಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಅರ್ಧ ಕಟ್ ಹಾಫ್ ಬಂಚ್ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಇದರ ಸ್ಟೆಮ್ ಸಹ ಹಾಕಿ ನೀವು ರುಚಿ ಆಗ್ತದೆ. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಥವಾ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತುಂಡು ಮಾಡಿ ಸಹ ಹಾಕ್ಬೋದು. 3 ಗ್ರೀನ್ ಚಿಲ್ಲಿ, ಹಸಿಮೆಣಸು 3. ನಿಮಗೆ ಖಾರ ಜಾಸ್ತಿ ಬೇಕು, ಸ್ಪೈಸಿನೆಸ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. 1/4 ಕಟ್ಟು ಮಿಂಟ್ ಲೀವ್ಸ್, ಪುದೀನ ಲೀವ್ಸ್, 1 ಮೀಡಿಯಂ ಸೈಜ್ ಅನಿಯನ್ ಈರುಳ್ಳಿ, ಇದು ರಫ್ಲಿ ಚಾಪ್ಡ್, 1 ಮೀಡಿಯಂ ಸೈಜ್ ಟೊಮ್ಯಾಟೊ, ಇದು ಸಹ ರಫ್ಲಿ ಚಾಪ್ಡ್, 1 ಸಣ್ಣ ಪೀಸ್ ಜಾವಿತ್ರಿ ಮೇಜ್, 10 ಕರಿಮೆಣಸು ಪೆಪ್ಪರ್ ಕಾರ್ನ್ಸ್, 4 ರಿಂದ 5 ಲವಂಗ ಕ್ಲೋಸ್, 1 ಇಂಚ್ ಸಿನೆಮನ್ ಸ್ಟಿಕ್ ಚೆಕ್ಕೆ, 1 ಸ್ಟಾರ್ ಎನೀಸ್. ಇಲ್ಲಿ ನಾನು 1.5 ಗ್ಲಾಸ್ ಜೀರಾ ರೈಸ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ಬಾಸ್ಮತಿ ರೈಸ್ ಯೂಸ್ ಮಾಡ್ಬೋದು ಅಥವಾ ಸೋನಾ ಮಸೂರಿ ಸಹ ಯೂಸ್ ಮಾಡ್ಬೋದು. ನಾನು ಈ ಲೋಟದಲ್ಲಿ 1.5 ಲೋಟ ಯೂಸ್ ಮಾಡ್ತಾ ಇದ್ದೇನೆ ರೈಸ್. ಇಲ್ಲಿ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 2 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ, ಚಿಟಕೆಯಷ್ಟು ಅರಸಿನ ಟರ್ಮರಿಕ್, 1 ಮೀಡಿಯಂ ಸೈಜ್ ಟೊಮ್ಯಾಟೊ, 1 ದೊಡ್ಡ ಸೈಜ್ ಅನಿಯನ್ ಈರುಳ್ಳಿ, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, ಇಲ್ಲಿ ಸಹ ಸಣ್ಣ ಪೀಸ್ ಜಾವಿತ್ರಿ ಮೇಜ್, 4 ರಿಂದ 5 ಕ್ಲೋಸ್ ಲವಂಗ, 3 ಏಲಕ್ಕಿ ಗ್ರೀನ್ ಕಾರ್ಡಮಮ್, 1 ಬ್ಲ್ಯಾಕ್ ಕಾರ್ಡಮಮ್ ಕಪ್ಪು ಏಲಕ್ಕಿ, 1 ಸ್ಟಾರ್ ಎನೀಸ್, 1 ಇಂಚ್ ಸಿನೆಮನ್ ಸ್ಟಿಕ್, 3 to 4 ಟೇಬಲ್ ಸ್ಪೂನ್ ಮೊಸರು ಕರ್ಡ್, 1.5 ಟೇಬಲ್ ಸ್ಪೂನ್ ಅಷ್ಟು ಗೀ ತುಪ್ಪ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡೋದು, ಸೊ ಡೈರೆಕ್ಟ್ ಕುಕ್ ಮಾಡ್ತೇನೆ. ಒಂದು ವೇಳೆ ನೀವು ಬಾಸ್ಮತಿ ರೈಸ್ ಯೂಸ್ ಮಾಡಿದ್ರೆ 20 ಮಿನಿಟ್ಸ್ 20 ಮಿನಿಟ್ ಅದನ್ನು ನೀರಲ್ಲಿ ಸೋಕ್ ಮಾಡಿಡಿ, ನೆನೆಸಿಡಿ. ನಾನೀಗ ಇಲ್ಲಿ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳುವ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ರಫ್ಲಿ ಚಾಪ್ಡ್ ಮಾಡಿಟ್ಕೊಂಡಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ನಾವು ಫ್ರೈ ಮಾಡ್ಕೊಳ್ಳುವ. ಮೊದಲಿಗೆ ಅನಿಯನ್ ಈರುಳ್ಳಿ, ಅದರ ಜೊತೆನೆ ಟೊಮ್ಯಾಟೊ, ಪುದೀನ ಮಿಂಟ್ ಲೀವ್ಸ್ ಎಲ್ಲ ರಫ್ಲಿ ಚಾಪ್ ಮಾಡಿದ್ದೇನೆ, ಕೊರಿಯಾಂಡರ್ ಲೀವ್ಸ್, ಹಸಿಮೆಣಸು ಗ್ರೀನ್ ಚಿಲ್ಲಿ, ಆನಂತರ ಎಲ್ಲ ಹೋಲ್ ಸ್ಪೈಸಸ್ ಗರಂ ಮಸಾಲ, ಇದನ್ನೆಲ್ಲ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳುವ. ಇದೀಗ ಫ್ರೈ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳುವ, ತಣ್ಣಾಗಲಿಕ್ಕೆ ಬಿಡುವ. ಈಗ ನಾವು ಫ್ರೈ ಮಾಡಿದ ಮಸಾಲ ತಣ್ಣಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಅದರ ಜೊತೆ ಕರ್ಡ್ ಮೊಸರು ಹಾಕೊಳ್ಳಿ. ಈಗ ನಾವು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳುವ. ಕುಷ್ಕದ್ದು ಮಸಾಲ ರೆಡಿ ಆಗಿದೆ. ಇಲ್ಲಿ ನಾನು ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. ಕುಕ್ಕರ್ ಬಿಸಿಯಾದ ನಂತರ ಇಲ್ಲಿ ನಾನು ಆಲ್ರೆಡಿ 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೊಂಡಿದ್ದೇನೆ. ಆ ನಂತರ 1 ಟೀ ಸ್ಪೂನ್ ಅಷ್ಟು ಗೀ ತುಪ್ಪ ಹಾಕೊಳ್ಳಿ. ನೀವು ಕುಷ್ಕ ಮಾಡುವಾಗ ತುಪ್ಪ ಮತ್ತು ಎಣ್ಣೆ 2 ಮಿಕ್ಸಲ್ಲಿ ಹಾಕಿ, ತುಪ್ಪ ಹಾಕಿದರೆ ರುಚಿ ಜಾಸ್ತಿ ಆಗ್ತದೆ. ಸೊ ಇಲ್ಲಿ ಈಗ ಬಿಸಿಯಾಗಿದೆ ತುಪ್ಪ ಮತ್ತು ಎಣ್ಣೆ. ಈಗ ನಾವಿಲ್ಲಿ ತೆಗೆದಿಟ್ಕೊಂಡಂಥ ಬೇರೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಒಂದೊಂದನ್ನೇ ಫ್ರೈ ಮಾಡ್ಕೊಳ್ಳುವ. ಮೊದಲಿಗೆ ನಾವು ಸ್ಪೈಸಸ್ ಹಾಕೊಳ್ಳುವ. ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಆಗಲಿ. ಇದೀಗ ಸ್ಪೈಸಸ್ ಎಲ್ಲ ಫ್ರೈ ಆದ ನಂತರ ನಾವು ಅನಿಯನ್ ಈರುಳ್ಳಿ ಹಾಕೊಳ್ಳುವ. ಅದರ ಜೊತೆನೆ ಸ್ವಲ್ಪ ಕೊರಿಯಾಂಡರ್ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ. ಸಾಲ್ಟ್ ಉಪ್ಪು ಹಾಕೊಳ್ಳುವ ರುಚಿಗೆ ತಕ್ಕಷ್ಟು. ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು ಆನಿಯನ್ ಅನ್ನು ಫ್ರೈ ಮಾಡಿಕೊಳ್ಳುವ. ಈಗ ಇಲ್ಲಿ ಆನಿಯನ್ ಫ್ರೈ ಆಗಿದೆ, ಸಾಕು. ಅದಕ್ಕೆ ನಾವು ಟೊಮೆಟೊ ಹಾಕೊಳ್ಳುವ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಈಗ ಇಲ್ಲಿ ಟೊಮ್ಯಾಟೊ ಸಾಫ್ಟ್ ಆಗಿದೆ. ಈಗ ನಾವು ಇದಕ್ಕೆ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಟರ್ಮರಿಕ್ ಹಾಕೊಳ್ಳುವ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ
ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳುವ. ಈಗ ನಾವು ರುಬ್ಬಿ ಇಟ್ಟ ಮಸಾಲ ಪೇಸ್ಟ್ ಅನ್ನು ಇದಕ್ಕೆ ಆಡ್ ಮಾಡುವ. ಇದನ್ನ ನಾವೀಗ ಮೀಡಿಯಂ ಫ್ಲೇಮ್ ಅಲ್ಲಿ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳುವ ಮಸಾಲವನ್ನು. ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ, ಎಲ್ಲ ಹಸಿ ವಾಸನೆ ರಾ ಸ್ಮೆಲ್ ಎಲ್ಲ ಹೋಗಿದೆ. ಈ ರೀತಿ ಒಳ್ಳೆ ರೀತಿ ಫ್ರೈ ಆಗಬೇಕು ಮಸಾಲ. ಆನಂತರ ನಾವು ಕ್ಲೀನ್ ಮಾಡಿಟ್ಕೊಂಡಂತ ರೈಸ್ ಅನ್ನು ಹಾಕೊಳ್ಳುವ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿದ್ದನ್ನು. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ನೀವು ನಾರ್ಮಲ್ ರೈಸ್ ಯೂಸ್ ಮಾಡೋದಾದ್ರೆ 1 ಗ್ಲಾಸ್ ರೈಸಿಗೆ 2 ಗ್ಲಾಸ್ ವಾಟರ್ ನೀರು ಹಾಕೊಳ್ಬೇಕು. ಒಂದು ವೇಳೆ ಬಾಸ್ಮತಿ ರೈಸ್ ಆದರೆ 2 ಗ್ಲಾಸ್ ರೈಸಿಗೆ 1.5 ಗ್ಲಾಸ್ ವಾಟರ್ ಹಾಕಿದ್ರೆ ಸಾಕು, ಅನ್ನ ಉದುರಾಗಿ ಬರ್ತದೆ. ಬಾಸ್ಮತಿ ರೈಸ್ ಯೂಸ್ ಮಾಡೋದಾದ್ರೆ ನೀವು 20 ಮಿನಿಟ್ಸ್ ಅದನ್ನು ನೆನೆಸಿಡ್ಬೇಕು, ಸೋಕ್ ಮಾಡಿಡಬೇಕು. ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡ್ತಾ ಇದ್ದೇನೆ. ಈಗ ನಾವು ಇದಕ್ಕೆ ನೀರು ಹಾಕೊಳ್ಳುವ, ವಾಟರ್. ಈಗ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡುವ. ನೀವು ಈ ಸ್ಟೇಜಲ್ಲಿ ಸಾಲ್ಟ್, ಖಾರ ಚೆಕ್ ಮಾಡ್ಬೋದು. ಯಾಕೆಂದರೆ ಅನ್ನ ಬೆಂದ ನಂತರ ಮತ್ತೆ ನಾವು ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಸ್ಟೇಜಲ್ಲಿ ನೀವು ಟೇಸ್ಟ್ ಚೆಕ್ ಮಾಡಿ ನೋಡ್ಬೋದು. ಈಗ ನಾನು ಮೇಲೆಯಿಂದ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕೊಳ್ತೇನೆ. ಈಗ ಬಾಯಿ ಮುಚ್ಚಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ನಾವು ಹೈ ಫ್ಲೇಮಲ್ಲಿ 1 ವಿಸಿಲ್ ಕೊಡುವ. 1 ವಿಸಿಲ್ ಕೊಟ್ಟರೆ ಅನ್ನ ಉದುರಾಗಿ ಬರ್ತದೆ. ಒಂದು ವೇಳೆ ನಿಮಗೆ ಅನ್ನ ತುಂಬ ಸಾಫ್ಟ್ ಆಗಿ ಬೇಕಿದ್ರೆ ನೀವು 2 ವಿಸಿಲ್ ಕೊಟ್ಟರು ಸಾಕು. ನಾನಿಲ್ಲೀಗ 1 ವಿಸಿಲ್ ಕೊಡ್ತೇನೆ. ಇಲ್ಲೀಗ ಕುಕ್ಕರ್ನ ಸ್ಟೀಮ್ ರಿಲೀಸ್ ಆಗಿದೆ, ಲಿಡ್ ತೆಗೆಯುವ. ಕುಸ್ಕಾ ರೈಸ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.